ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಮಧ್ಯೆ ಮನಸ್ತಾಪ ಉಂಟಾಗಿದೆ. ಲೋಕಲ್ ಫೈಟ್ಗೂ ಮುನ್ನವೇ ಎಂಎಲ್ಎ ಕಾಳಗ ಶುರುವಾಗಿದೆ. 2028ರ ವಿಧಾನಸಭಾ ಟಿಕೆಟ್ಗೆ ಜೆಡಿಎಸ್ ಹಾಗೂ ಬಿಜೆಪಿ ಮಧ್ಯೆ ಶೀತಲ ಸಮರ ಶುರುವಾಗಿದೆ. 2028ಕ್ಕೆ ಕೆಆರ್ಪೇಟೆಯಲ್ಲಿ ಎಚ್.ಟಿ. ಮಂಜು ಗೆಲುವಿಗೆ ನಿಖಿಲ್ ಕರೆಯನ್ನ ಕೊಟ್ಟಿದ್ರು. ನಿಖಿಲ್ ಮಾತಿನಿಂದ ಬಿಜೆಪಿ ನಾಯಕರಲ್ಲಿ ಅಸಮಾಧಾನವು ಗಿಳಿದಿದೆ. ಅಭ್ಯರ್ಥಿಯನ್ನ ಘೋಷಿಸುವಂತೆ ಹೇಳಿದ್ಯಾರು ಅಂತ ಕಮಲ ನಾಯಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಾದರೂ ಗೆದ್ದಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಾರಾಯಣಗೌಡ. ನಿಖಿಲ್ ಹೇಳಿಕೆಯಿಂದ ನಾರಾಯಣಗೌಡ್ರೆ ಅಭ್ಯರ್ಥಿ ಅಂತ ಪ್ರೀತಂ ಗೌಡ ಅವರು ಹೇಳಿದ್ದಾರೆ. ಈಗ ಪ್ರೀತಂ ಗೌಡ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ದಳಪತಿಗಳು. ಅಭ್ಯರ್ಥಿಯನ್ನ ಘೋಷಿಸೋದಕ್ಕೆ ಪ್ರೀತಂ ಗೌಡ ಯಾರು ಅಂತ ಜೆಡಿಎಸ್ ಟಕ್ಕರ್ ಕೊಡ್ತಾ ಇದೆ. ಬಿಜೆಪಿ ವರಿಷ್ಠರಿಗೆ ಈ ಹಿನ್ನೆಲೆಯಲ್ಲಿ ದೂರು ನೀಡೋದಕ್ಕೆ ಜಿಲ್ಲಾ ಜೆಡಿಎಸ್ ಚಿಂತನೆಯನ್ನ ನಡೆಸಿದೆ. ಗೊಂದಲ ಸೃಷ್ಟಿ ಮಾಡೋದನ್ನು ಬಿಟ್ಟು ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಮಂಡ್ಯ ಬಿಜೆಪಿ ಹಾಗೂ ಜೆಡಿಎಸ್ನ ದೋಸ್ತಿಯಲ್ಲಿ ಉಂಟಾಗಿರುವಂತಹ ಮನಸ್ತಾಪ ಇದು. ಲೋಕಲ್ ಫೈಟ್ಗೂ ಮೊದಲೇ ಎಂಎಲ್ಎಗಳ ಕಾಳಗ ಈಗ ಆರಂಭ ಆಗಿದೆ. 2028ರ ವಿಧಾನಸಭಾ ಟಿಕೆಟ್ಗಾಗಿ ಜೆಡಿಎಸ್ ಹಾಗೂ ಬಿಜೆಪಿಯ ಮಧ್ಯೆ ನಡೀತಾ ಇರುವಂತಹ ಶೀತಲ ಸಮರ ಇದು. ನಿಖಿಲ್ ಅವರು ಬಂದು ನೆಕ್ಸ್ಟ್ ಕ್ಯಾಂಡಿಡೇಟ್ ನ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ಹಾಲಿ ಶಾಸಕರಿಗೆ ನಮ್ಮ ಪ್ರೀತಂ ಗೌಡ್ರು ಹೇಳಿದ್ರಲ್ಲ ಸರ್, ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಂ ಗೌಡ್ರು ಕರಿಬಹುದು. ಯಾಕಪ್ಪ ಈಗ ಮಾತಾಡಿದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ 3 ಸಾರಿ. ನಮ್ಮ ಪ್ರೀತಂ ಗೌಡ ಹೇಳಿದ್ರು ಅವ್ರನ್ನು ಗೆಲ್ಲಿಸ್ಬೇಕು ಅಂತ ನಮಗ್ ಭಾವನೆ ಇದೆ. ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ವಿ. ನಿಖಿಲ್ ಅವರು ಫಸ್ಟು ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೀನಿ, ದೇವೇಗೌಡರು ಕಂಪೇರ್ ಮಾಡೋಕ್ಕಾಗಲ್ಲ. ದೇವೇಗೌಡರಿಗೆ ನಮ್ಗೆ ಗೌರವ ಇದೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡೋಕೆ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ. ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ, ಜಿಲ್ಲಾ ಪಂಚಾಯತಿಲಿ ಆಗಿದ್ರ, ತಾಲೂಕ್ ಪಂಚಾಯತಿಲಿ ಏನಾರು ಆಗಿದ್ದಾರ, ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು. ಅಸ್ತಿತ್ವ ಅಲಯನ್ಸ್ ಅಲ್ಲಿ ಯಾವ ಮಾನದಂಡವನ್ನಿರುತ್ತೆ ಆ ಮಾನದಂಡದ ಪ್ರಕಾರ ನನ್ನೂ ಒಳಗೊಂಡಂತೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರು ಹೇಳ್ಬೋದು, ಪ್ರೀತಂ ಗೌಡನಾದರೂ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೇಳೋ ಅಂಥದ್ದ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸಲ್ಲಿ. ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಳ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೇರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೇರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದರದ್ರ ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ, 3 ಬಾರಿ ಗೆದ್ದಿರೋಂಥವ್ರು, ಜನಾನುರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 100ಕ್ಕೆ 100 ಅವ್ರ ಕ್ಯಾಂಡಿಡೇಟ್. ನಾರಾಯಣಗೌಡರು ಅಂತ ಹಿರಿಯರಿಂದ ಈ ಥರದ ಮಾತುಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಾವು ಜಾತ್ಯ ಜನತಾದಳದವರು, ಅವರು BJP, ಒಟ್ಟಾರೆ ನಾವೆಲ್ಲ NDA ಸದಸ್ಯರು. ಏನೇ ಸಣ್ಣ ಪುಟ್ಟ ಅವ್ರ ಮನಸ್ಸಿಗಾಗಿರ್ತಕ್ಕಂಥ ನೋವುಗಳಿದ್ದರೆ ನಮಗೆ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು, ಅದಕ್ಕೆ ಉತ್ತರ ಕಂಡುಹಿಡ್ಕೋಬೇಕೇ ಹೊರತು ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅಂದ್ಕೋತೀನಿ. ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು ನಮಗೆ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ವಿಚಾರ. ಒಂದು ತಪ್ಪು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.